ಶ್ರಾವಣಿ ಮೇಡಮ್ ಅವರೇ, ಸುಬ್ಬುಗ್ ಮಾತ್ರ ಅಡುಗೆ ಮಾಡಿದ್ರಾ? ಏನು ವಿಶೇಷ? ಎಲ್ಲ ವಿಶೇಷನೇ, ಅದರಲ್ಲೂ ಅವರಿಗೆ ಇಷ್ಟ ಆಗುವಂಥದ್ದು. ಹೌದಾ? ನೀವು ವಿಶೇಷವಾಗಿ ಅಡುಗೆ ಮಾಡಿದ್ದನ್ನ ನಾನು ನೋಡ್ಲೇ ಇಲ್ವಲ್ಲ. ಅಡುಗೆ ಸಿಂಪಲ್, ಆದರೆ ನಾನು ಅವ್ರಿಗೆ ಕೊಟ್ಟು ಕಳಿಸಿರೋದು ಸ್ಪೆಷಲ್. ಓಹೋ, ಹಾಗೆ ಇದೆ, ಇಲ್ಲೇನೋ ವಿಶೇಷ ಇದೆ. ಅಂದಾಗೆ ಮೇಡಮ್ ಅವರೇ, 3 ತಿಂಗಳು ಡಯಟಲ್ಲಿ ಇದ್ದೀರಲ್ಲ, ಕಷ್ಟ ಆಗ್ತಿಲ್ವಾ? ಕಷ್ಟ ಆಗುತ್ತೆ, ಆದರೆ ಸದ್ಯಕ್ಕೆ ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀವಿ. ಏನು ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀರಾ? ಅದು ಹೇಗೆ? ನೀವು ನಿಮ್ಮ ಗಂಡ ಬರೀ ಫೋನ್ ಕಾಲಲ್ಲೇ ಪ್ರೀತಿ ಮಾಡ್ತಿದ್ದೀರಲ್ಲ, ಹಾಗೆ ನಾನು ನನ್ನ ಗಂಡ ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀವಿ. ನಿಮ್ಮ ಗಂಡ ಇಲ್ಲಿ ಬರ್ತಾರಲ್ಲ, ಅವಾಗ ಕೇಳಿ ಕಣ್ಣಲ್ಲೇ ಪ್ರೀತಿ ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ. ಸರಿ ಸರಿ, ಕೇಳ್ತೀನಿ. ಒಟ್ನಲ್ಲಿ ಪ್ರೀತಿ ಹೀಗೆ ಮುಂದುವರಿಲಿ, ಜೊತೆಗೆ ಈ ಮನೆಗೊಂದು ಪುಟ್ಟ ಕಂದಮ್ಮ ಬೇಗ ಬರಲಿ. ಹೇಗಿದ್ಯಾ? ಆರಾಮಾಗಿದ್ಯಾ? ನಾನ್ ಸಂದಕೇವ್ನಿ, ನಿಮ್ಗೆ ಕಾಪಿ ತಂದ್ಕೊಡ್ಲಾ? ಯಾಕೇನಾಯ್ತು? ಒಂಥರ ಮಂಕಾಗಿದೆಯಲ್ಲ? ಛೇ, ಏನಿಲ್ಲ ಅಣ್ಣ, ನೀವಿರುವಾಗ ನನ್ಗೆ ಯಾವ ತೊಂದರೆ ಆಯ್ತದೆ. ನಾನ್ ಸಂದಕೇವ್ನಿ. ಆದ್ರೂ ನೀನ್ ನೋಡಿದ್ರೆ ನಾಯಿ ಎಲ್ಲ ಇದೆಯಾ? ಸೋಡ ತಗೋಬ ಅಂತ ಹೇಳಿದ. ಸುಬ್ಬು, ಯಾವಾಗ ಬಂದೆ? ಆರಾಮಾಗಿದ್ಯಾ? ಯಾರನ್ನು ನೀನ್ ನಾಯಿ ಅಂತ ಹೇಳಿದ್ದು? ಸುಬ್ಬು, ಮನೆಯೆಲ್ಲ ಚೆನ್ನಾಗಿದ್ದಾರಲ್ವಾ? ರೀ, ನೀವು ಕೋಣೆ ಆಗಿರಿ, ನಿಮ್ಗೆ ಏನ್ ಬೇಕೋ ನಾನು ಅಲ್ಲೇ ತಂದ್ಕೊಡ್ತೀನಿ. ಏನ್ ನಿಂತ್ಕೊಳ್ಳೋ. ನಾಯಿ ಅಂತ ಯಾರಿಗೆ ಕರೆತೆ? ಸುಬ್ಬು, ಅದು ಏನಿಲ್ಲ, ನಿನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಅನ್ಸುತ್ತೆ. ನಾನು ನಾಯಿ ಅಂತೆಲ್ಲ ಹೇಳಿ ಒಗ್ಳು. ಒಗ್ಳು. ನಾಯಿ ಅಂತ ಯಾರಿಗೆ ಕರ್ತೆ? ನಿನ್ನನ್ನೇ ಕೇಳ್ತಿರೋದು, ಬಾಯಿ ಬಿಡು. ಅಣ್ಣ ಬಿಟ್ಬಿಡಿ ಅಣ್ಣ, ಅವ್ರು ಮಾತಾಡೋ ರೀತಿ ನಿಮಗೆ ಗೊತ್ತಾಯ್ತಲ್ಲ. ಅವರು ನನ್ನ ತುಂಬಾ ಸಂದಾಗಿ ನೋಡ್ಕೊಟ್ಟವ್ರೆ. ನಾನಿಲ್ಲಿ ತುಂಬಾ ಸಂದಾಗಿವ್ನಿ. ಯಾರಿಗೆ ನಾಯಿ ಅಂತ ಕರ್ತಿದ್ನ? ಯಾರಿಗೆ ನಾಯಿ ಅಂತ ಕರ್ತೆ ಹೇಳು? ನಾಯಿ ಅಂತ ಯಾರು ಕರ್ದು? ಬಿಟ್ಬಿಡಿ ಅಣ್ಣ. ತಾಳಿ ಕಟ್ಟರು ಹೇಳ್ತೀನ, ಮಾತಾಡ್ಸೋ ರೀತಿ ನಂತು. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೆಂಡತಿ ಅಂದ್ರೆ 2ನೇ ತಾಯಿ ಇದ್ದಂಗೆ. ಹೆಂಡತಿನ ಪ್ರೀತಿಯಿಂದ ನೋಡ್ಕೊಳ್ಳೋನು ಗಂಡಸು. ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿಗೆ ಗೌರವ ಕೊಡೋನು ನಿಜವಾದ ಮನುಷ್ಯ. ಕಡೆ ಪಕ್ಷ ನಿನ್ ಕಣ್ಸಂತೂ ಆಗಿಲ್ಲ, ಕಡೆ ಪಕ್ಷ ಒಂದು ಮನುಷ್ಯ ಅಂತೂ ಆಗಲಿಲ್ಲ. ಅಣ್ಣ, ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಅಣ್ಣ. ನೋಡಿ, ಅವ್ರು ನನ್ನ ತುಂಬಾ ಸಂದಾಗಿ ನೋಡ್ಕೊತವ್ರೆ. ಏನೋ ಬಾಯಿ ತಪ್ಪಿ ಹಂಗನ್ಬಿಟ್ರು ಅಟ್ಟಯ್ಯ. ಕೈ ಇಳಿಸಿ ಅಣ್ಣ. ಸುಬ್ಬು, ಜಾಗ ನೋಡೋದಕ್ಕೆ ನಾಳೆ ಹೋಗೋಣ. ರಾಮಾಪುರದಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಜಾಗ ಅವೈಲೇಬಲ್ ಇದೆಯಂತೆ. ಮೊದಲು ಸಾಯಿಲ್ ಟೆಸ್ಟ್ ಆಗಬೇಕು. ಒಂದು 5 ಫ್ಲೋರ್ ಸಾಕು ಅನ್ಸುತ್ತೆ. ಮಕ್ಕಳಿಗೆ ಆಡೋದಕ್ಕೆ ಮೈದಾನ ಬೇಕು. ಹಾಗೆ ನಮ್ಮ ಇಂಜಿನಿಯರ್ನು ಕರೆಸ್ಬಿಡು, ನೀರು ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಆಗಲಿ. ಸರಿ ಯಜಮಾನ್ರೆ, ಕರೆಸ್ತೇನೆ. ಸರಿ ಅಣ್ಣ, ಹಾಗೆ ಇಂಟೀರಿಯರ್ ಬಗ್ಗೆನೂ ಮಾತಾಡ್ಬೇಡ. ಸರಿ. ಊಟದ ಟೈಮ್ ಆಯ್ತು, ನನ್ನ ಗಂಡ ಊಟ ಮಾಡಿರ್ತಾನೋ ಇಲ್ವೋ? ಬೇಗ ಊಟ ಮಾಡು. ಲಂಚ್ ಬಾಕ್ಸ್ ಅಲ್ಲಿ ನಿನ್ಗೊಂದು ಸರ್ಪ್ರೈಸ್ ಇದೆ, ಅದನ್ನ ಮೊದಲು ನೋಡು ಅಂತ ಹೇಳ್ತೀನಿ.
ನೋಡ್ಬಿಟ್ಟಿದ್ದೀನಲ್ಲ, ಈಗಲೇ ಡಿಲೀಟ್ ಮಾಡ್ತೀನಿ. ಅಯ್ಯೋ ಎಲ್ರು ನೋಡ್ಬಿಟ್ಟಿದ್ದಾರೆ. ಏನೋ ಇದು ಶ್ರಾವಣಿ ಟಿಫಿನ್ ಕೇರರಲ್ಲಿ ನಿನಗೇನೋ ಸರ್ಪ್ರೈಸ್ ಇಟ್ಟಿದ್ದಾಳಂತೆ. ಮೇಡಮ್ ಫ್ಯಾಮಿಲಿ ಗ್ರೂಪಲ್ಲಿ ಯಾಕೆ ಮೆಸೇಜ್ ಕಳಿಸಿದ್ದೀರಾ? ಸಾರಿ ಸುಬ್ಬು, ನಿನಗೆ ಮೆಸೇಜ್ ಕಳಿಸ್ಬೇಕಾಗಿತ್ತು, ಆದರೆ ಮಿಸ್ ಆಗಿ ಗ್ರೂಪಲ್ಲಿ ಕಳಿಸ್ಬಿಟ್ಟಿದ್ದೀನಿ. ಡಿಲೀಟ್ ಮಾಡಿದೆ, ಆದರೆ ಏನು ಪ್ರಯೋಜನ, ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಏನೋ ಟೈಪ್ ಮಾಡ್ತಾ ಇದ್ದೆ. ಹೌದು ಮೇಡಮ್, ಎಲ್ಲ ನೋಡಾಯ್ತು. ಅದೇನೋ ಸರ್ಪ್ರೈಸ್ ಅಂತ ಬೇರೆ ಕಳಿಸಿದಿರಲ್ಲ. ಅಯ್ಯೋ ಸುಬ್ಬು, ಆ ಬಾಕ್ಸು ನೀನು ಒಬ್ಬನೇ ಇದ್ದಾಗ ಓಪನ್ ಮಾಡು, ಎಲ್ಲರೂ ಇದ್ದಾಗ ಓಪನ್ ಮಾಡಬೇಡ. ಓಹೋ, ಪರ್ಸನಲ್ ಚಾಟಿಂಗ್ ನಡೀತಾ ಇದೆಯೋ? ಏನು ಸರ್ಪ್ರೈಸ್ ಅಂತ ಹೇಳಲೇ ಇಲ್ಲ? ಅದು ಯಶವಂತ್ರೆ, ಅದು ಅಣ್ಣ ಓಪನ್ ಮಾಡೋದು ಏನು ಅಂತ ಗೊತ್ತಾಗುತ್ತೆ. ಅದು ಸರಿ. ಬೇಡ ಯಶಮಾನ್ರೆ, ನಾನು ನೋಡ್ತೀನಿ ಕೊಡಿ ಯಶಮಾನ್ರೆ. ಇರಾ ಓಹೋ, ಏನಪ್ಪ ಲವರ್ ಬಾಯ್, ನಿಮ್ಮಿಬ್ಬರ ಮಧ್ಯೆ ಇನ್ನು ಈ ಲವ್ ಲೆಟರ್ಸು ಚಾಲ್ತಿಲಿದೆಯೋ?